ಭಾರತ ದೇಶವು ಭವ್ಯ ಸಂಸ್ಕೃತಿಯನ್ನು ಹೊಂದಿರುವಂಥ ದೇಶವಾಗಿದ್ದು ಗುರುಗಳಿಗೆ ಮಹತ್ತರ ಸ್ಥಾನವಿದೆ. ಗುರುವಿಲ್ಲದೆ ಯಾವುದೇ ವಿದ್ಯೆಗಳನ್ನು ಕಲಿಯಲು ಅಸಾಧ್ಯ ಎಂದು ಚನ್ನಗಿರಿ ಹಿರೇಮಠದ ಕೇದಾರಲಿಂಗ ಶಿವಶಾಂತವೀರ ಸ್ವಾಮೀಜಿಗಳು ಹೇಳಿದರು. ಭಾನುವಾರ ಪಟ್ಟಣದ ಪ್ರಜಾಪಿತ ಈಶ್ವರೀಯ ಬ್ರಹ್ಮಕುಮಾರಿ ವಿದ್ಯಾಲಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದಂಥ ಗುರು ಪೌರ್ಣಮಿ ಮತ್ತು ನಶೆ ಮುಕ್ತ ಭಾರತ ಎಂಬ ಕಾರ್ಯಕ್ರಮಗಳನ್ನು ಉದ್ಘಾಟಿಸಿ ಮಾತನಾಡಿ, ಇಂದು ಮನುಷ್ಯನು ದ್ವೇಷ ಅಸೂಯೆಗಳನ್ನು ತುಂಬಿಕೊಂಡು ಮಾನವೀಯ ಮೌಲ್ಯಗಳನ್ನೇ ಮರೆಯುತ್ತಿದ್ದಾನೆ ಅಂತ ಹೇಳಿದರು. ಹಾಗೆಯೇ ಈಶ್ವರೀಯ ವಿದ್ಯಾಲಯದ ಸಂಚಾಲಕರಾದಂತಹ ಮಹಾಲಕ್ಷ್ಮಿ ಅಕ್ಕನವರು ಮಾತನಾಡಿ, ಗುರು ಪರಂಪರೆಯನ್ನು ಹೊಂದಿರುವ ಮಠಗಳು ಸಮಾಜದಲ್ಲಿ ನಿಸ್ವಾರ್ಥ ಸೇವೆಯನ್ನು ನೀಡುತ್ತಾ ಬಂದಿವೆ ಅಂತ ಹೇಳಿ ಶ್ರೀಗಳಿಗೆ ಒಂದು ಗುರು ಪೂರ್ಣಿಮೆ ಅಂಗವಾಗಿ ಗೌರವಿಸಿದರು. ಹಾಗೆಯೇ ಚನ್ನಗಿರಿ ತಾಲೂಕಿನ ನಲ್ಲೂರು ಗ್ರಾಮದ ಮತ್ತು ವಿವಿಧ ಕಡೆ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿದಂಥ ಲಕ್ಷ್ಮೀನಾರಾಯಣರವರಿಗೆ, ಹಾಗೆಯೇ ಕರಿಸಿದ್ದಪ್ಪನವರಿಗೆ ಮತ್ತು ಶಿಕ್ಷಕಿ ಪದ್ಮಾರವರಿಗೆ ಗುರುವಂದನೆಯನ್ನು ಸಲ್ಲಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಪ್ರಜಾಪಿತ ಈಶ್ವರೀಯ ಬ್ರಹ್ಮಕುಮಾರಿಯ ವಿದ್ಯಾಲಯದ ಸಂಚಾಲಕರಾದಂಥ ಮಹಾದೇವಿ ಅಕ್ಕನವರು ಹಾಗೆಯೇ ಜಯಶ್ರೀ ಅಕ್ಕನವರು ಹಾಜರಿದ್ದರು. ಕಾರ್ಯಕ್ರಮದ ಕುರಿತಂತೆ ನಶೆ ಮುಕ್ತ ಭಾರತ ನಿರ್ಮಾಣ ಮಾಡಲು ಪ್ರಧಾನಿ ನರೇಂದ್ರ ಮೋದಿಯವರು ಕರೆ ಕೊಟ್ಟಿದ್ದು, ನಶೆ ಮುಕ್ತ ಭಾರತ ನಿರ್ಮಾಣಕ್ಕಾಗಿ ನಾವೆಲ್ಲರೂ ಕೈ ಜೋಡಿಸಬೇಕು ಅಂಥೇಳಿ ಈಶ್ವರೀಯ ವಿದ್ಯಾಲಯದ ಸಂಚಾಲಕರಾದಂತಹ ಮಹಾದೇವಿ ಅಕ್ಕನವರು ತಿಳಿಸಿದರು. ಹಾಗೆಯೇ ಇಂದಿನ ಯುವ ಪೀಳಿಗೆ ನಶೆಯಿಂದ ಸಾಕಷ್ಟು ನಶೆ ಪದಾರ್ಥಗಳನ್ನು ಸೇವಿಸುವ ಮೂಲಕ ಸಮಾಜ ಸ್ವಾಸ್ಥ್ಯವೂ ಸಹ ಹಾಳಾಗ್ತಿದ್ದು ಆರೋಗ್ಯದ ಮೇಲೆ ಸಾಕಷ್ಟು ಪರಿಣಾಮವನ್ನು ಬೀರ್ತದೆ. ಇವನ್ನೆಲ್ಲ ತಡೆಗಟ್ಟುವಲ್ಲಿ ನಾವೆಲ್ಲರೂ ಕೈ ಜೋಡಿಸಬೇಕು ಅಂತಲೂ ಸಹ ಹೇಳಿದರು. ವರದಿ ಸತೀಶ್ ಪವಾರ್. 10 ಕೋಟಿ ಜನಗಳಿಗೆ ನಶಾಮುಕ್ತ ಭಾರತ ಅಭಿಯಾನವನ್ನ ಅಥವಾ ನಶೆಯಿಂದ ಮುಕ್ತರನ್ನಾಗಿ ಮಾಡುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ. ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಇವಾಗ ನಾವೆಲ್ಲರೂ ಸಹ ಒಂದು ದೃಢ ಸಂಕಲ್ಪದಿಂದ ನಾವು ನಶೆಯಿಂದ ಮುಕ್ತರಾಗೋಣ, ನಮ್ಮ ಕುಟುಂಬದವರನ್ನ ನಶೆಯಿಂದ ಮುಕ್ತರನ್ನಾಗಿ ಮಾಡೋಣ, ನಮ್ಮಿಂದ 5 ಜನಗಳನ್ನ ಏನ್ ಮಾಡೋಣ, ನಶೆಯಿಂದ ಮುಕ್ತರನ್ನಾಗಿ ಮಾಡೋಣ. ಎಲ್ಲರೂ ತಮ್ಮ ಪರಮಪಿತ ಪರಮಾತ್ಮನ ಸಂತಾನನಾಗಿದ್ದೇನೆ, ನಾನು ಸದಾ ವಿಜಯಿ ಆತ್ಮನಾಗಿದ್ದೇನೆ, ಈ ಪ್ರತಿಜ್ಞೆ ಮಾಡುತ್ತೇನೆ. ನಾನು ಯಾವುದೇ ಪರಿಸ್ಥಿತಿಯಲ್ಲಿ ಯಾವುದೇ ಪ್ರಭಾವದಲ್ಲಿ ಯಾರೇ ಹೇಳಿದರೂ ಸೇವನೆ ಮಾಡುವುದಿಲ್ಲ. ನಾನು ನನ್ನ ದೇಶವನ್ನ, ನನ್ನ ಚನ್ನಗಿರಿಯನ್ನ, ಮನೆಯ ಎಲ್ಲಾ ಸದಸ್ಯರಿಗೆ ನಶೆಯಿಂದ ಮುಕ್ತರನ್ನಾಗಿ ಮಾಡುವ ಪ್ರತಿಜ್ಞೆ ಮಾಡುತ್ತೇನೆ. ನನ್ನ ಚನ್ನಗಿರಿ ವ್ಯಸನ ಮುಕ್ತ ಚನ್ನಗಿರಿ, ನನ್ನ ಭಾರತ ವ್ಯಸನ ಮುಕ್ತ ಭಾರತ, ನನ್ನ ಮನೆ ವ್ಯಸನ ಮುಕ್ತ ಮನೆ, ನನ್ನ ಪರಿವಾರ ವ್ಯಸನ ಮುಕ್ತ ಪರಿವಾರ, ನನ್ನ ಜೀವನವೇ ವ್ಯಸನ ಮುಕ್ತ ಜೀವನ. ಎಲ್ಲರಿಗೂ ತುಂಬ ಮಠ ಮಂದಿರಗಳು ಬೇಕು. ಬಾಲ್ಯದ ದಿನಗಳನ್ನ ನಾವು ಕಲಿಬೇಕಂದ್ರೆ ಸಂಸ್ಕೃತಿ ಬೇಕು, ಸಂಸ್ಕಾರ ಬೇಕು. ಸಂಸ್ಕೃತಿ ಮತ್ತು ಸಂಸ್ಕಾರ ಸಿಗೋದಿಲ್ಲ ಅಂದ್ರೆ ಮಠಗಳಲ್ಲಿ. ಈಗ ನೋಡ್ರಿ, ಅಜ್ಜರು ಕಾವಿ ಬಟ್ಟೆ ಹಾಕೊಂಡಾರ, ನಾವು ವೈಟ್ ಬಟ್ಟೆ ಹಾಕೊಂಡಾರ. ಕಾವಿ ಅಂದ್ರೆ ಮಲ್ಲಿಗೆ ಎಷ್ಟು ಮುಟ್ಕೊಂಡು ಚಂದ ಕಾಣಿಸುತ್ತ, ಅದ್ರ ಜೊತೆಗೆ ಆವಾಲಿ ಎಷ್ಟು ಮುಟ್ಕೊಂಡು ಚಂದ ಕಾಣಿಸುತ್ತ, ಅದ್ರ ಜೊತೆಗೆ ಮಲ್ಲಿಗೆ ಸೇರಿಸಿ ಏನ್ ಮಾಡ್ತಾರೆ, ಮುಟ್ಕೊಳ್ತಾರೆ. ಅವೆರಡು ಸೇರಿಸಿ ದೇವರಿಗೆ ಶೃಂಗಾರ ಮಾಡಿದ್ರೆ ಎಷ್ಟು ಚಂದ ಕಾಣಿಸ್ತದೆ. ಅದೇ ರೀತಿ ಈಶ್ವರೀಯ ವಿಶ್ವವಿದ್ಯಾಲಯ ಅಂದ್ರೆ ಮಲ್ಲಿಗೆ ಬೆಲೆ, ಆಗಾಲಿ ಅಂದ್ರೆ ಮಠಗಳು. ಇವೆರಡು ಧರ್ಮಗಳು ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆಗೆ ಬುನಾದಿಗಳು, ಆಧ್ಯಾತ್ಮಿಕ ಚಿಂತನೆಯ ಬುನಾದಿಗಳು. ಮಾನವನಿಗೆ ಗೊತ್ತಾಗ್ತಿಲ್ಲ, ಕಮಾನಾ ಪೀನಾ ಸೋನಾ ಏಕ ದಿನ್ ಜಾನ ಲೇಕಿನ್ ಜೀನಾ ಕೈಸೆ. ತಿನ್ನೋದು ಕುಡಿಯೋದು ಮಲಗೋದು ಒಂದಿನ ಸತ್ತು ಹೋಗ್ಬಿಟ್ರೆ ಜೀವನ. ಈ ಜೀವನದ ಮೂಲ ಫೌಂಡೇಶನ್ ಆಧ್ಯಾತ್ಮಿಕ. ಆ ಆಧ್ಯಾತ್ಮಿಕ ಚಿಂತನೆಯನ್ನ ಮರೆತಿದ್ದಾರೆ. ಅದಕ್ಕೋಸ್ಕರ ಪರಮಾತ್ಮ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಈ ಭಾರತದ ದೇಶದಲ್ಲಿ ನಿನ್ನ ಮನೆ ಅಜ್ಜರು ಕೂಡ ವೇದಿಕೆ ಮೇಲೆ ಹೇಳ್ತಿದ್ರು, ಅಮೆರಿಕದಲ್ಲಿ ಹೋದ್ರೆ ನೀವು ಇಂಥವ್ರು ಸಾಧು ಸನ್ಯಾಸಿಗಳು ಸಿಗ್ತಾರೆ ನಿಮಗೆ ಇಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಅದು ಕ್ರಾಂತಿಕಾರಿ ಯಂತ್ರೋಪಕರಣ ಇರುವ ದೇಶ ಭಾರತ, ಧಾರ್ಮಿಕ ದೇಶ, ಧರ್ಮದತ್ತ
ನಡೆಯುವಂತ ದೇಶ. ಇಡೀ ದೇಶಗಳು ವಿನಾಶ ಬಂದರೂ ಕೂಡ ಭಾರತ ಅವಿನಾಶಿ ಕಂಡ ಅಂತ ಪರಮಾತ್ಮ ಹೇಳ್ತಾರೆ. ಯಾಕಂದ್ರೆ ಇದು ಸಜ್ಜನರ ನಾಡು, ಸಂತರ ನಾಡು, ಸತ್ಪುರುಷರ ನಾಡು. ಅದಕ್ಕೋಸ್ಕರ ಭಗವಂತನ ಅವತರಣೆ ಕೂಡ ಈ ಭಾರತ ಭೂಮಿಯಲ್ಲಿ ಆಗಿದೆ. ನಾವೆಲ್ಲರೂ ಇಲ್ಲಿ ಕೊಟ್ಟುಕೊಂಡು ಮಠಾಧೀಶರಾಗಿರ್ಬೋದು, ಈಶ್ವರಿಯ ವಿಶ್ವವಿದ್ಯಾಲಯದವರಾಗಿರ್ಬೋದು. ಯಾರನ್ನ ಸೇರೋದು ನಾವು? ಸಾಗರನನ್ನೇ ಸೇರುವುದು, ಪರಂಜ್ಯೋತಿ ಪರಮಾತ್ಮನನ್ನ ಸೇರುವುದು. ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆಗೋಸ್ಕರ ನಾವೆಲ್ಲ ಶ್ರಮಿಸ್ತಾ ಇದ್ದೇವೆ. ಅಜ್ಜೋರು ಒಂದು ಮಾತು ಹೇಳ್ತಿದ್ದು, ಇಷ್ಟು ಜನ ಇದರಲ್ಲಿ ಬೇಕಾದಷ್ಟು ತೋಟ ಇದ್ದವರಿದ್ದಾರೆ, ಆದ್ರೆ ಕೊಡುವ ಮನೋಭಾವನೆ ಇಲ್ಲ. ಆದ್ರೆ ನೋಡಿ ಎಷ್ಟು ನಿಷ್ಕಾಮಿ ಸೇವೆಯನ್ನ ಮಾಡ್ತಿರ್ತಾರೆ, ಎಷ್ಟು ದೇಹಾಭಿಮಾನದಿಂದ ಮುಕ್ತವಾಗಿ ಜೋಳಿಗೆಯನ್ನ ಹಿಡಿದು ಸೇವೆಯನ್ನ ಮಾಡೋರು. 100 ಕೋಟಿಗೊಬ್ಬ ಶರಣ, ಲಕ್ಷಕ್ಕೊಬ್ಬ ಭಕ್ತ ಅಂತ ಹೇಳ್ತಾರೆ. ಕೋಟಿಗೊಬ್ಬ ಇಂಥ ಸತ್ಪುರುಷರು ನಮಗೆ ಸಿಗ್ತಾರಂದ್ರೆ ನಮ್ಮೆಲ್ಲರ ಸೌಭಾಗ್ಯ. ಇವತ್ತು ನಮಗೂ ಕೂಡ ಹಬ್ಬದ ದಿನ, ನಿಜವಾದ ಗುರು ಪೂರ್ಣಿಮೆ ಇವತ್ತೇ ನಮ್ದು. ಯಾಕಂದ್ರೆ 29ಕ್ಕಾಗಿಲ್ಲ, ಇವತ್ತು ಅಜ್ಜೋರು ಬಂದಿದ್ದಾರೆ, ಜೊತೆಗೆ ಪರಂಜ್ಯೋತಿ ಪರಮಾತ್ಮ ನಮ್ಮ ಜೊತೆಗಿದ್ದಾರೆ. ಹೆಮ್ಮೆಯ ನಾಡಿನಲ್ಲಿ ನಾವು ಇವತ್ತು ಗುರು ಪೂರ್ಣಿಮೆಯನ್ನ ಆಚರಣೆ ಮಾಡ್ತಾ ಇದ್ದೇವೆ. ಬಹಳ ಪೂಜೆ ಮಾಡಿದ್ರು, ಬಹಳ ಸೇವೆಯನ್ನ ಮಾಡ್ತಾ ಇದ್ದಾರೆ. ನಾವು ಕೂಡ ನೋಡ್ತಾ ಇದ್ದೇವೆ ಮಠದ ಶ್ರಮ ಎಷ್ಟಿರ್ತದೆ. ಕಟ್ಟಡ ಕಟ್ಟಿದ್ರು, ಅದನ್ನ ಉದ್ಘಾಟನೆಯನ್ನ ಮಾಡಿದ್ರು. ಆ ಶ್ರಮ ಜೊತೆಗೆ ಇವತ್ತು ಶಿವಮೊಗ್ಗದಲ್ಲಿ ಏನೋ ಪ್ರೋಗ್ರಾಮಿಗೆ ಹೋಗಿದ್ರು. ಆದ್ರೆ ನನ್ನ ಹತ್ರ ಏನಿಲ್ಲ, ಆದ್ರೂ ಒಂದು ಇರ್ಬೋದ ದೇವಸ್ಥಾನ, ಒಂದು ಗುಡಿ ಕಟ್ತೇವೆ ಅಂದ್ರೆ 5,000 10,000 ಮುಗಿಯದ್ರೊಳಗೆ ಕೊಟ್ಟು ನಾನು ಅವ್ರು ನನ್ನ ಒಬ್ಬನಿಗೆ ಕರೀಲಿ ಬಿಡ್ಲಿ, ನಾನು ಒಂದು 10-12 ಗುಡಿಗೆ ಕೊಟ್ಟಿದ್ದೆ. ನಾನು ಈ ಒಂದು 5-6 ವರ್ಷದಿಂದ ಇರ್ಲಿ, ಪರೋಪಕಾರ ಮಾಡಲೇಬೇಕು. ಇವತ್ತು ಇಂಥ ಓಂ ಶಾಂತಿಯ ಕಾರ್ಯಕ್ರಮದಲ್ಲಿ ಗುರು ಪೂರ್ಣಿಮೆ, ಗುರುವಿನ ಮಹತ್ವವನ್ನ ನೀವೆಲ್ಲ ತಿಳ್ಕೊಂಡಿದ್ದೀರಾ, ಗುರು ಮಹಿಮೆಯನ್ನು ತಿಳ್ಕೊಂಡಿದ್ದೀರಾ. ಗುರು ಅಭ್ಯರ್ಚನೇನಾಪಿ ಸಾಕ್ಷಾತ್ ಅಭ್ಯರ್ಚಿತ ಶಿವ ಅಂತ ನೀವೆಲ್ಲ ಕೇಳಿದ್ದೀರಿ. ಒಬ್ಬ ಗುರುವಿನ ರೂಪ ಹೇಗಿರ್ತದಪ್ಪ ಅಂದ್ರೆ ಅದು ಅಗಮ್ಯ, ಅಗೋಚರವಾಗಿರುವಂಥದ್ದು, ಅನಂತವಾದದ್ದು. ಅದರ ಇವತ್ತು ಗುರುವಿನ ಉಪದೇಶ, ಒಂದು ಸಚ್ಚಿಂತನ ಇಲ್ಲದೆ ಇವತ್ತು ಏನಾಗ್ತಾ ಇದ್ದಾನೆ ಮನುಷ್ಯ ಅಂದ್ರೆ, ಇತ್ತೀಚೆಗೆ ಈಗ ಮನುಷ್ಯರ ನಡುವೆ ಐಕ್ಯತೆ, ಭಾವೈಕ್ಯತೆ, ಹೊಂದಾಣಿಕೆ ಇಲ್ಲದೆ ಒಂದು ಸಹಬಾಳ್ವೆ ಕೊರತೆ ಎದ್ದು ಕಾಣುತ್ತಿದೆ. ಏನಾಗಿದೆ ಅಂತಂದ್ರೆ, ತೋಟ, ಆಸ್ತಿ, ವಜ್ರ ವೈಢೂರ್ಯ ಎಲ್ಲ ಇದೆ, ಆದರೆ ಪ್ರೀತಿ ಮಮತೆಗೆ ಅಭಾವ ಬಂದಿದೆ. ಇವತ್ತು ಏನಾಗ್ತಾ ಇದೆ ಅಂದ್ರೆ, ಪ್ರೀತಿ ಮಮತೆಯ ಒಂದು ಬಂಧುತ್ವದ ಕೊಂಡಿಯ ಬೆಸುಗೆ ಅಭಾವವಾಗ್ತಾ ಇದೆ ನಮ್ಗೆಲ್ಲ. ಮನುಷ್ಯ ಇವರ ಸಂಬಂಧ ಅಂತಕ್ಕಂಥದ್ದು ಬಿರುಕು ಬಿಟ್ಟು ಇವತ್ತು ಸಾಂಸಾರಿಕ ಜೀವನ ಇರ್ಬೋದು, ಒಬ್ಬರಿಗೊಬ್ಬರ ಬದುಕು ಅನ್ನುವಂಥದ್ದು ತೃಣ ಮಾತ್ರ. ಒಂದು ನಾಟಕೀಯವಾದ ಸಂಬಂಧಕ್ಕೆ ಒಟ್ಟು ಒಳಪಟ್ಟು ಇವತ್ತು ನಿಜವಾದ ಬಂಧುತ್ವದ ಬೆಸುಗೆ ಎಲ್ಲಿಯೋ ಒಂದ್ ಕಡೆ ಅದರದ್ದು ಅಟ್ಯಾಚ್ಮೆಂಟ್ ತಪ್ತಾ ಇದ್ದು ಇವತ್ತು ಏನಾಗ್ತಾ ಇತ್ತಪ್ಪ ಅಂದ್ರೆ, ಒಂದು ಬಿರುಕು ಬಿಟ್ಟು ಸಂಬಂಧಗಳು ಬೆಸೆಯುವ ಒಂದು ಕೊಂಡಿಯೇ ಕಳಚುವಂತಾಗುತ್ತಿದೆ. ಇದಕ್ಕೆಲ್ಲ ಕಾರಣ ಅಂತಂದ್ರೆ ಏನಪ್ಪಾ ಅಂದ್ರೆ, ಇಂಥ ಒಂದು ಗುರು ಪೂರ್ಣಿಮೆಯನ್ನು ಮಾಡ್ತಕ್ಕಂಥ ಓಂ ಶಾಂತಿಯ ಒಂದು ವ್ಯವಸ್ಥೆ ಈ ಭಾರತಖಂಡದಲ್ಲಿರ್ಬೋದು, ವಿಶ್ವದಲ್ಲಿರ್ಬೋದು ಒಳ್ಳೆಯ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಇಂದಿನಿಂದಲೂ ಸಹ ಏನು ನಮ್ಮಂತ ಸ್ವಾಮೀಜಿಗಳು ವ್ರತ ನಿಯಮ, ಸತ್ಸಂಪ್ರದಾಯ, ಒಂದು ಧಾರ್ಮಿಕ ಸಾಮಾಜಿಕ ಚಿಂತನೆಗಳನ್ನು ಮಾಡ್ತಾ ಮನುಷ್ಯನನ್ನ ಒಂದು ಬಂಧುತ್ವಕ್ಕೆ ತೆಗೆದುಕೊಂಡು ಬಂದು ನಿಮ್ಮನ್ನ ನಾವು ದಾನ ಮಾಡಂಗೆ, ಒಂದು ಧರ್ಮದ ಸೇವೆ ಮಾಡಂಗೆ, ಕೂಡಿಟ್ಟ ಹಣವನ್ನು ಒಳ್ಳೆಯದು ಬಳಸ್ರಿ ಅನ್ನುವಂತ ಉಪದೇಶದ ಮಾತುಗಳನ್ನು ಹೇಳ್ತಾ ನಿಮ್ಮನ್ನ ಒಂದು ದಾರಿಗೆ ತಂದು ಒಂದು ಸನ್ಮಾರ್ಗ ಕೊಡುವಂತ ವ್ಯವಸ್ಥೆ ಎಲ್ಲಾದ್ರೂ ಇದ್ರೆ ಈ ಭರತ ಖಂಡದ ಗುರು ಪರಂಪರೆಯಲ್ಲಿ ಮಾತ್ರ ಉಳ್ಕೊಂಡು ಅಂತ ಒಂದು ಗುರು ಪರಂಪರೆಯಲ್ಲಿ ಬರ್ತಕ್ಕಂಥ ನಾವೆಲ್ಲರೂ ಇಲ್ಲಿ ಯಾವುದೇ ಜಾತಿ ಜನಾಂಗ ಅನ್ನುವಂಥದ್ದಕ್ಕಿಂತ ಮಾನವರೆಲ್ಲರೂ ಇಲ್ಲಿ ನಾವೆಲ್ಲರೂ ಒಂದು ವಿಶ್ವದ ಜನರೆಲ್ಲರೂ ನಮ್ಮ ಬಂಧು, ಸಮರಸದಿಂದ ಬಾಳೋಣ. ಇಂದು ಮುಂದು ಯಾವಾಗಲೂ ಗುರು ಪರಂಪರೆಗೆ ಒಂದು ಎನ್ನುವಂಥದ್ದು ಅದು ಯಾವಾಗಲೂ ಅನಂತವಾದದ್ದು. ಅದರಿಂದ ಯಾರು ವಂಚಿತರಾಗ್ತಾರೋ ಅವರಲ್ಲಿ ಸುಖ, ಶಾಂತಿ, ನೆಮ್ಮದಿ ಅನ್ನುವಂಥದ್ದು ಇರೋದಿಲ್ಲ.